ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಹಾಲು ಖೀರ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಮೆಥಡು, ಯಾವುದೇ ಆಲ್ಟ್ರೇಷನ್ ಇಲ್ಲದೆ ಸೇಮ್ ಆ್ಯಸ್ ಇಟ್ ಈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲು ಹಾಲು ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಹಿಡಿಯುತ್ತೆ, ಆ ಥರ ಬೌಲದು. ಮತ್ತು ಅದರಲ್ಲಿ ಅರ್ಧದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಇದರಲ್ಲಿ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು, ಹಾಲನ್ನ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಇವಾಗ ಈ ಕುದಿ ಬಂತಲ್ವ, ಆ ಥರ ಒಂದು 2 ಕುದಿ ಬರೆಸ್ಬಿಟ್ಟು ಕಂಪ್ಲೀಟಾಗಿ ಸ್ಲೋ ಫ್ಲೇಮ್ ಮಾಡಿಬಿಟ್ಟು 5 ರಿಂದ 6 ನಿಮಿಷ ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಹಾಲನ್ನ. ಈ ಥರ ಕಾಯಿಸ್ಕೊಳ್ಳೋದ್ರಿಂದ ನೀವು ಹಾಲು ಖೀರಲ್ಲಿ ಹಾಲು ಜಾಸ್ತಿ ಹಾಕಿದ್ರೂ ಹಾಲು ಅನ್ಸಲ್ಲ, ಅಥವಾ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿದ್ರೂ ಹೆವಿ ಫೀಲ್ ಆಗಲ್ಲ. ಹಾಲನ್ನ ನೀವು ಚೆನ್ನಾಗಿ ಕಾಯಿಸ್ಕೋಬೇಕು, ಅದೇ ಮೇಯ್ನ್ ಟಾಸ್ಕು ಹಾಲು ಖೀರಲ್ಲಿ. ಅದಾದಮೇಲೆ ಇವಾಗ ಸ್ವಲ್ಪ ಶಾವಿಗೆನ ತೊಗೊಂಡಿದ್ದೀನಿ, ಅಂದರೆ 1/4 ಬೌಲಷ್ಟು ಶಾವಿಗೆ, 1 ಬೌಲಷ್ಟು ಸಕ್ಕರೆ, ತುಪ್ಪ ಅಗತ್ಯ ಇರೋಷ್ಟು, ಜೊತೆಗೆ ದ್ರಾಕ್ಷಿ, ಗೋಡಂಬಿ ಮತ್ತು ಫ್ಲೇವರ್ಗೆ ಏಲಕ್ಕಿ ಪೌಡರ್ನ ತೊಗೊಂಡಿದ್ದೀನಿ. ನೀವು ಇನ್ನೂ ಬೇಕು ಅಂತ ಅಂದರೆ ಆಲ್ಮಂಡ್ಸು, ಪಿಸ್ತಾ ಎಲ್ಲನೂ ಹಾಕೋಬೋದು, ಇನ್ನೂ ಟೇಸ್ಟಿ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಸದ್ಯಕ್ಕೆ ಇಷ್ಟನ್ನೇ ತೊಗೊಂಡಿರೋದು. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ನ ತೊಗೊಂಡು ಅದಕ್ಕೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆಗೋಕ್ಕೆ ಬಿಡಬೇಕು. ಬಿಸಿ ಆದ ನಂತರ ಫಸ್ಟು ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿನ ಹಾಕ್ಕೊಂಡು ಎರಡನ್ನೂ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು. ಬಟ್ ಮೇಕ್ ಶೋರ್ ಫಸ್ಟು ಗೋಡಂಬಿನ ಆಮೇಲೆ ದ್ರಾಕ್ಷಿನ ಹಾಕೋಬೇಕು ಅಂತ, ಆಯಿತಾ. ಆ್ಯಂಡ್ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಉರಿಯೋದ್ರಿಂದ ಹಾಲು ಖೀರ್ ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಇದನ್ನು ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ಅದಾದಮೇಲೆ ಅದೇ ಫ್ರೈಯಿಂಗ್ ಪ್ಯಾನ್ಗೆ ಇನ್ನು ಸ್ವಲ್ಪ ನಾನು ತುಪ್ಪನ ಆ್ಯಡ್ ಮಾಡಿಕೊಂಡು ಶಾವಿಗೆನ ಫ್ರೈ ಮಾಡ್ಕೋತಾ ಇದ್ದೀನಿ. ಶಾವಿಗೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ, ಆಯಿತಾ. ಇದು ಈ ಥರ ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಆ್ಯಂಡ್ ಅದಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗ ಫ್ರೈ ಆಗುತ್ತೆ ಶಾವಿಗೆ. ಇವಾಗ ಕುದಿತಿದ್ದಂಥ ಹಾಲಿಗೆ ನಾನು ಶಾವಿಗೆನ ಸೇರಿಸ್ತೀನಿ. ಐ ಡೋಂಟ್ ನೋ ಬೇರೆಯವ್ರು ಹೇಗೆ ಮಾಡ್ತಾರೆ ಅಂತ, ನಾನು ಇದೇ ಪ್ರೋಸೆಸ್ಸಲ್ಲಿ ಮಾಡೋದು. ಯಾಕೆ ಅಂತಂದರೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಯೂಶ್ವಲಿ ಮದುವೆ ಮನೆಗಳಲ್ಲೆಲ್ಲ ಕೊಡ್ತಾರಲ್ವ ಆ ಥರ, ಅಥವಾ ಯಾವುದೋ ಒಂದು ಫಂಕ್ಷನಲ್ಲಿ ನಾವು ಶಾವಿಗೆ ಖೀರನ್ನ ತಿಂದಂಗೆ, ಅಥವಾ ಗೆಸ್ಟ್ಗಳ ಮನೇಲಿ ನಮಗೆ ಸ್ಪೆಷಲಾಗಿ ಸರ್ವ್ ಮಾಡಿದಾಗ ಟೇಸ್ಟ್ ಸಕ್ಕತ್ತಾಗಿದೆ ಅನಿಸುತ್ತಲ್ಲ, ಆ ಥರ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಇದೇ ಮೆಥಡಲ್ಲಿ ಫಾಲೋ ಮಾಡೋದು. ಇವಾಗ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಬಿಟ್ಟು ನೀಟಾಗಿ ಕುದಿಸ್ಕೊತೀನಿ. ಅದಾದಮೇಲೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿಟ್ಟು ಹಾಲು ಖೀರನ್ನ ಕುದಿಸ್ತೀನಿ. ಆ್ಯಕ್ಚುಲಿ ಇಲ್ಲೇ ಟಾಸ್ಕ್ ಇರೋದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ. ಆ್ಯಂಡ್ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು, ಸಕ್ಕರೆನ ಅಗತ್ಯ ಇರೋಷ್ಟು ಹಾಕೋತೀರ ಅಲ್ವಾ, ಅದಾದಮೇಲೆ 1 ಟೇಬಲ್ ಸ್ಪೂನ್ ಜಾಸ್ತಿ ಹಾಕಿ, ಒಂದೇ 1 ಟೇಬಲ್ ಸ್ಪೂನ್. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಕಂಪ್ಲೀಟಾಗಿ ಕುದ್ದಿದೆ ಹಾಲು ಖೀರು. ನಾನು ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇನ್ನೊಂದು 2 ಮಿನಿಟ್ಸ್ ಕುದಿಸ್ತೀನಿ. ಏಲಕ್ಕಿ ಪುಡಿ ಹಾಕಾದ್ಮೇಲಂತೂ ಎಷ್ಟು ಚೆನ್ನಾಗಿ ಘಮ ಘಮ ಅಂತಿರುತ್ತೆ ಗೊತ್ತಾ. ಇನ್ಫ್ಯಾಕ್ಟ್ ನೀವು ಅನ್ಕೋಬೋದು ಹಾಲು ಖೀರಲ್ಲಿ ಯಾಕೆ ಇವ್ರು ಇಷ್ಟೊಂದು ಹೇಳ್ತಿದ್ದಾರೆ ಅಂತ. ಹೌದು, ಹಾಲು ಖೀರ್ಗೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಬೋದು, ಬಟ್ ಹೇಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ಇಲ್ಲಿ ಕಂಪ್ಲೀಟಾಗಿ ಆಗಿದೆ. ಕಂಪ್ಲೀಟಾಗಿ ಆದಮೇಲೆ ಸ್ಟವ್ನ ಆಫ್ ಮಾಡಿ 1-2 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಡಬೇಕು, ಆಯಿತಾ. ಅದಾದಮೇಲೆ ನೋಡಿ ಪ್ಲೇಟ್ ತೆಗೆದ್ರೆ ಈ ಥರ ಆಗಿರುತ್ತೆ ಹಾಲು ಖೀರು. ಎಷ್ಟು ಚೆನ್ನಾಗಾಗಿರುತ್ತೆ ಅಂದರೆ, ಎಷ್ಟು ಪರ್ಫೆಕ್ಟಾಗಿರುತ್ತೆ ಅಂದರೆ, ನೀವು ಯೂಶ್ವಲಿ ನೋಡ್ಬೋದು ಎಷ್ಟೊಂದು ಸಲ ನಾವು ಹಾಲು ಖೀರು ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ತುಂಬ ಗಟ್ಟಿಯಾಗಿಬಿಡುತ್ತೆ, ಅಥವಾ ಇನ್ನು ಸ್ವಲ್ಪ ನೀರು ಅಥವಾ ಹಾಲು ಹಾಕಿ ಕುದಿಸ್ಕೊಳ್ಬೇಕಾಗತ್ತೆ. ಬಟ್ ನಾನು ಮಾಡೋ ಈ ಮೆಥಡಲ್ಲಿ ನೀವು ಮಾಡಿದ್ರೆ ನೀವು ಎಷ್ಟೊತ್ತಿಟ್ರೂ ಗಟ್ಟಿ ಆಗಲ್ಲ, ಇದೇ ಕನ್ಸಿಸ್ಟೆನ್ಸಿಲಿರುತ್ತೆ, ಪರ್ಫೆಕ್ಟಾಗಿರುತ್ತೆ ಗೊತ್ತಾ. ಅಫ್ಕೋರ್ಸ್ ಹಾಕೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇಮೇ ಆದರೂ ಒಬ್ಬೊಬ್ಬರು ಮಾಡೋ ಮೆಥಡ್ ಖಂಡಿತ ಡಿಫ್ರೆಂಟ್ ಆಗಿರುತ್ತೆ. ಸೊ ನನಗೆ ವರ್ಕ್ ಆದಂಥ ಮೆಥಡಲ್ಲಿ ನಾನು ಮಾಡಿ ತೋರಿಸಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.